ಐ ಫೀಲ್ ವೆರಿ ಸಾರಿ ಆ್ಯಂಡ್ ಸ್ಯಾಡ್ ಅಬೌಟ್ ಟುಡೇಸ್ ಚಿಲ್ಡ್ರನ್. ಇವತ್ತಿನ ಮಕ್ಕಳ ಸಿಚುವೇಶನ್ ನೆನೆಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗುತ್ತೆ. ಮುಂಚಿನ ಥರ ಪೇರೆಂಟ್ಸ್ ಆಗಿಲ್ಲ, ಪೇರೆಂಟ್ಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ಟಿಲ್ 16 ಐ ಆಮ್ ಯೋರ್ ಫಾದರ್, 16 to 21 ಐ ಆಮ್ ಯೋರ್ ಫ್ರೆಂಡ್, 21 ಆನ್ವರ್ಡ್ಸ್ ಐ ಆಮ್ ಯೋರ್ ಸನ್. ಅದನ್ನು ಮರ್ತ್ಬಿಟ್ಟು 0 ಇಂದನೇ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ನನಗೆ ನರ್ಫ್ ಗನ್ ಬೇಕು, ವಾ ತಗೋ ಗುರು, ನಿನಗಿಲ್ಲ ಅಂತೀನ. ಪಕ್ಕದ ಮನೆಯವ್ನು ಕೊಡಿಸ್ದ, ಅವನಿಗಿಂತ ಚೆನ್ನಾಗಿ ಕೊಡಿಸ್ತೀನಿ ನಿನಗೆ. ಏನಕ್ಕೆ ಅರ್ಜೆಂಟು? ಬಿ ಅ ಪೇರೆಂಟ್, ಬಿ ಅ ಫಾದರ್. ಯು ಹ್ಯಾವ್ 16 years time. By the time your child will be intelligent enough to do things on his own, then you become a friend. Till then ಆ ಭಯ ಎಷ್ಟಿರಬೇಕು ಅಷ್ಟಿರಬೇಕು, ಹೊಡಿಬಾರ್ದು. ಯು ಹ್ಯಾವ್ ನೋ ರೈಟ್ ಟು ಹಿಟ್ ಅನದರ್ ಚೈಲ್ಡ್. ಒಂದು ಮಗುನ ಮುಟ್ಟಿದ್ರೆ ಅದು ಹೊಡೆದ್ರೆ ಅದು ಪಾಪ. ಅದು ಎಷ್ಟು ದೇವಸ್ಥಾನಕ್ಕೆ ಹೋಗೋದು, ಏನು ಪೂಜೆ ಮಾಡಿದ್ರು ಅದು ತೊಳಿಯೋಕ್ಕಾಗಲ್ಲ. ನೆವರ್ ಟಚ್ ಅ ಚೈಲ್ಡ್ ವಿತ್ ಇಂಟೆನ್ಷನ್ ಟು ಹಾರ್ಮ್. ನೆವರ್. You are a young parent, so take this as a beautiful tip for yourself. Anything in this world can be spoken and made to be understood. ಯಾವ ಥರ ಅನ್ನೋದನ್ನು ನಿಮ್ಮ ಮಗು ಜೊತೆ ಈಕ್ವೇಷನ್ ನೀವು ಮಾಡ್ಕೋಬೇಕು. ಅದೊಂದು ಈಕ್ವೇಷನ್ ಮೇಲೆ ಹೋಗುತ್ತೆ. ಇವಾಗ ನಮಗೆ ಹೇಳ್ಕೊಟ್ಟಿದ್ದು ಮಾಂಟೆಸರಿಲಿದ್ದಾಗ, ದೇ ಆರ್ ಆಲ್ಸೋ ಅಡಲ್ಟ್ಸ್, ದೇ ಆರ್ ಕಾಲ್ಡ್ ಯಂಗ್ ಅಡಲ್ಟ್ಸ್. ದೇ ಆರ್ ವೆರಿ ಯಂಗ್ ಅಡಲ್ಟ್ಸ್. ಟುಮಾರೋ ದೇ ಬಿಕಮ್ ಅಡಲ್ಟ್ಸ್, ಬಟ್ ಟುಡೇ ದೇ ಆರ್ ಯಂಗ್ ಅಡಲ್ಟ್ಸ್. ಸೊ ಅವ್ರಿಗೆ ಏನು ಮರ್ಯಾದೆ ಕೊಡಬೇಕು ಕೊಡಲೇಬೇಕು. ಹಾಗೆ ಅಂದ್ಬಿಟ್ಟು ತಲೆ ಮೇಲೆ ಕೂರೋದಲ್ಲ. ಯಾವುದು ಇಲ್ಲ, ಇದು ನಿನಗಲ್ಲ ಅನ್ನೋದು. ಎಲ್ಲರ ಮಕ್ಕಳ ಥರ ನನ್ನ ಮಗನೂ ಆಟ ಆಡಿಕೊಂಡು ಎಲ್ಲರ ಜೊತೆ ಮಜಾ ಮಾಡಿಕೊಂಡು ಒಂದು ದೀಪಾವಳಿ ಪಾರ್ಟಿಲಿ ಎಷ್ಟು ಸತಿ ಹೇಳಿದ್ರು ಹೋಗಿ ಊಟ ಮಾಡೋದ್ರು ಮಾಡಲಿಲ್ಲ, ಆಟ ಆಡ್ತಿದ್ದ. ಬೇರೆಯವ್ರ ಮಕ್ಕಳೆಲ್ಲ ಅವ್ರ ಅಪ್ಪಂದರು ಅಮ್ಮಂದ್ರು ಗೋ ಈಟ್, ಹೋಗಿ ಸೈಲೆಂಟಾಗಿ ಒಬ್ಬ ತಿನ್ಕೊಂಡು ಬಂದುಬಿಟ್ರು. ಇವನಿಗೆ ನಾವು ಆ ಥರ ಹೇಳಲ್ಲ, ಸೊ ಅವ್ನು ಮಾಡಲಿಲ್ಲ. ಇಫ್ ಯು ಆರ್ ಹಂಗ್ರಿ ಈಟ್, ಆಟ ಆಡ್ತಿದ್ದ. ಮನೆಗೆ ಬಂದ ಹೊಟ್ಟೆ ಹಶು, 12 ಗಂಟೆ 1 ಗಂಟೆ ಆಗೋಯ್ತು ರಾತ್ರಿ. ನನ್ನ ಹೆಂಡ್ತಿಗೆ ಹೇಳಿದೆ, ಆ್ಯಪಲ್, ಮಿಲ್ಕ್, ವಾಟ್ ಎವರ್ ಇಸ್ ಇನ್ ದ ಫ್ರಿಜ್ ತೆಗೆದಿಟ್ಟು ಬಚ್ಚಿಟ್ಬಿಡು ಅಂತ. ಹೋದ್ವಿ, ಮಲ್ಕೊಂಡ್ವಿ. ಅವನು ಮಲಗ್ದ. ಆಮೇಲೆ ಸಡನ್ಲಿ ಹೊಟ್ಟೆ ಅಷ್ಟಿದೆ, 1:30ಗೆ ಎದ್ದು ಬಂದ್ಬಿಟ್ಟು ಫ್ರಿಜ್ ಓಪನ್ ಮಾಡ್ತಾನೆ, ಏನೂ ಇಲ್ಲ. ಏನೂ ಅಂದ್ರೆ ಏನೂ ಇಲ್ಲ. ಅವನೊಂದು 4.5 years ಇದ್ದ. ಸೊ ಎಟ್ಕೋದು, ಕಟ್ಟೆ ಎಟಕ್ಸತ್ತೆ. ಒಂದು ಬಾಟ್ಲ್ ನೀರಿಟ್ಟಿದ್ವಿ ಬೇಕು ಅಂತ, ನೀರು ಕುಡ್ದ. ಶನಿವಾರ ರಾತ್ರಿ, ಮಾರನೇ ದಿವಸ ಭಾನುವಾರ. ಐ ಜಸ್ಟ್ ವಾಂಟೆಡ್ ಟು ಟೆಲ್ ಹಿಮ್, ಇದ್ದಾಗ ತಿನ್ನಬೇಕು, ಇದ್ದಾಗ ತಿನ್ನಬೇಕು. ಕಣ್ಣಿಗೆ ಕಾಣಿಸ್ತಿದ್ರು ಕೈಗೆ ಸಿಗದೆ ಇರುತ್ತಲ್ಲ, ಅವಾಗ ಹೊಟ್ಟೆ ಹಸಿವು ಗೊತ್ತಾಗುತ್ತೆ. ನಾವು ಹಂಗೆ ಕಲ್ತಿದ್ದು. ಟೇಬಲ್ ರೆಡಿ ಆಯಿತಾ, ಅವ್ನಿಗೆ ಹೊಟ್ಟೆ ಹಸುತ್ತಿದೆ ಸರ್, ರಪ್ ಅಂತ ಹೋಗ್ತಾನೆ, ಆಂಟಿ ಕ್ಯಾನ್ ಐ ಹ್ಯಾವ್ ಡಿನ್ನರ್? ತಟ್ಟೆ ತೊಗೊಳ್ತಾನೆ, ಅವ್ನಿಗೇನು ಬೇಕೋ ಊಟ ಮಾಡ್ತಾನೆ, ಮುಗಿಸ್ಬಿಡ್ತಾನೆ. ಬೈ ಅವತ್ತು ಒಂದಿನದ ಪಾಠ. ನನ್ನ ಹೆಂಡತಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಲು 1 ವಾರ. ಅಟ್ಲೀಸ್ಟ್ ಆ್ಯಪಲ್ ಕೊಡ್ಬೋದಾಗಿತ್ತಲ್ವ ಅವನಿಗೆ. ಯಾಕೆ ಅವ್ನು ಹೊಟ್ಟೆ ಹಸುವಲ್ಲಿ ಮಲಗಿಸ್ತೀಯ ಅಂತ. ನಾನು ಅವ್ನಿಗೆ ಬೇಕು ಅಂತ ಮಲಗಿಸಿದ್ದು ಓನ್ಲಿ ಟು ಅಂಡರ್ಸ್ಟ್ಯಾಂಡ್ ವೆನ್ ಸಂಬಡಿ ಈಸ್ ಗಿವಿಂಗ್ ಯು ಫುಡ್, ವೆನ್ ದೇರ್ ಇಸ್ ಫುಡ್, ಪ್ಲೀಸ್ ಈಟ್ ಇಟ್. ಇಟ್ ಈಸ್ ಇಂಪಾರ್ಟೆಂಟ್. ಟುಡೇ ಈಸ್ 21. ಆಫ್ಟರ್ ದಟ್ ವಿ ಹ್ಯಾವ್ ನೆವರ್ ಟೋಲ್ಡ್ ಹಿಮ್ ಟು ಈಟ್. ಹಿ ವಿಲ್ ಫಿಗರ್ ಔಟ್ ಹೌ ಟು ಈಟ್ ಹಿಮ್ಸೆಲ್ಫ್. ಬೈಸ್ಕೊಂಡ್ಬಿಡ್ತೀವಿ. ಹೌದು, ಏನು ಇಷ್ಟು ಮಾಡಿಲ್ವಾ ನಿನಗೆ, ತಿನ್ನಕ್ಕೆ ಕೊಡೋಕ್ಕಾಗಲ್ವಾ, ನೀನು ಹ್ಯೂಮನ್ ಬೀಯಿಂಗ ಅಂತೆಲ್ಲ ಕ್ವೆಶನ್ ಬಂದ್ಬಿಡತ್ತೆ. ಐ ವಾಂಟ್ ಟು ನೋ ದ ಟ್ರಯಾಂಗ್ಯುಲರ್ ಸ್ಟೋರಿ ಸರ್. ದ ಟ್ರಯಾಂಗ್ಯುಲರ್ ಸ್ಟೋರಿ. ಯಾವಾಗಲೂ ಒಂದು ಕ್ವೆಶನ್ ನನಗೆ ಸುಮಾರು ಪೇರೆಂಟ್ಸ್ ಬಂದು ಕೇಳೋರು, ಇಲ್ಲ ನಾನು ನನ್ನ ಹೆಂಡತಿ ಏನೋ ಕರೆಕ್ಟಾಗಿದ್ದೀವಿ, ಬಟ್ ತಾತ ಅಜ್ಜಿ ಸ್ಪಾಯಿಲ್ ಮಾಡಿಬಿಡ್ತಾರೆ ಅಂತ. ಯಾರೂ ಸ್ಪಾಯಿಲ್ ಮಾಡಲ್ಲ, ಅದು ನಾವೇ ಕಳಿಸ್ತೀವಿ ತಾತ ಅಜ್ಜಿ ಹತ್ರ ಸ್ಪಾಯಿಲ್ ಮಾಡಿಸ್ಕೊಳ್ಳಿ ಅಂತ. ಅದು ಬೇರೆ ಸ್ಕೀಮ್ ಅದು. ಬಟ್ ಇದಕ್ಕೊಂದು ಸಿಸ್ಟಮ್ ಇದೆ. ಸಿಸ್ಟಮ್ ಇಸ್ ವೆರಿ ಸಿಂಪಲ್. ಮನೇಲಿ 3 ಜನ ಇದ್ದರೆ, ತಂದೆ ತಾಯಿ ಒಂದು ಟ್ರಯಾಂಗಲ್ ಡ್ರಾ ಮಾಡಿ, ಇಲ್ಲ ಒಂದು ಚಾರ್ಟ್ ಪೇಪರಲ್ಲಿ ಹಾಕ್ಬಿಟ್ಟು 3 ಜನನೂ ಒಂದು ಕಾರ್ನರಲ್ಲಿ ಕೂತ್ಕೊಂಡು ಹೇಳ್ಕೊಳ್ಳಿ, ಈ ಟ್ರಯಾಂಗಲ್ ಒಳಗೆ ನಾವೇನು ಮಾತಾಡ್ತೀವೋ ಅದು ಬರೀ ನಮ್ಮ 3 ಜನಕ್ಕೆ ಮಾತ್ರ ಕನೆಕ್ಟೆಡ್. ಕೇಳಿಸ್ಕೊಳ್ಳಿ, ಬಟ್ ದಟ್ ಈಸ್ ನಾಟ್ ದ ಟ್ರೂತ್. ಈ ಟ್ರಯಾಂಗಲ್ ಒಳಗಡೆ ಮಾತಾಡೋದು ಮಾತ್ರ ಟ್ರೂತ್. ಆ ಸಿಚುವೇಷನಲ್ಲಿ ಆ್ಯಸ್ ಅ ಪೇರೆಂಟ್ ಯು ಹ್ಯಾವ್ ಟು ಶೇರ್ ಫಸ್ಟ್. ನನಗೇನೋ ತಪ್ಪಾಯಿತು, ನಾನೇನೋ ಮಾಡಿಬಿಟ್ಟೆ, ಕೋಪ ಮಾಡ್ಕೊಂಡ್ಬಿಟ್ಟೆ, ಬೈದ್ಬಿಟ್ಟೆ ಅವ್ರಿಗೆ ತುಂಬ ಇವತ್ತು ನೋ ಬಡಿ ಶೇರ್ಸ್. ಐ ರಿಮೆಂಬರ್ ಮೈ ಡ್ಯಾಡ್ ಆಫೀಸಿಂದ ಬರೋರು, ಶೂ ಬಿಚ್ಚೋರು, ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಒಂದು ಡೈಲಾಗ್ ಇರೋದು, ಹೇಗಿತ್ತು ಸ್ಕೂಲು, ಚೆನ್ನಾಗಿತ್ತಾ, ಏನು ಮಾಡಿದೆ, ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿ ಹೇಳಕ್ಕೆ ರೆಡಿ. ಮುಂದೆ ಒಬ್ಬ ಹುಡುಗ ಕೂತಿದ್ದ, ಶೂ ಲೇಸ್ ಕಟ್ಬಿಟ್ಟೆ ಅಂತ ಹೇಳೋಣ ಅಂತ, ಫುಲ್ಲು ಖುಷಿ.
ಏನೇನು ನಾಟಿ ಕೆಲಸ ಮಾಡಿದ್ವಿ ಎಲ್ಲ ಹೇಳು. ಇಲ್ಲವೇ ಇಲ್ಲ, ಅಲ್ಲಿ ಆಡಿಯನ್ಸೇ ಇಲ್ಲ, ಹೊಟ್ಟೋಗಿದ್ರು ಬಾತ್ರೂಮ್ಗೆ. ದೀಸ್ ಆರ್ ಡ್ಯೂಟಿಫುಲ್ ಕ್ವೆಶನ್ಸ್ ಆಫ್ ಅ ಪೇರೆಂಟ್, ಮ್ಯಾಂಡೇಟ್ರಿ ಕೇಳಬೇಕಾಗಿರೋ ಕ್ವೆಶನ್ಸ್. ಈ ಥರ ಟ್ರಯಾಂಗಲಲ್ಲಿ ಕೂತ್ಕೊಂಡು ಇಷ್ಟು ಹೇಳಿದ ಮಾತ್ರ ನಿಜ ಅಂದರೆ ಚೈಲ್ಡ್ ವಿಲ್ಸೆ ಓಕೆ, ಇಲ್ಲಿ ನಾನು ಶೇರ್ ಮಾಡ್ಬೋದು, ನನಗೆ ಇದಾಯಿತು, ನಮ್ಮ ಸ್ಕೂಲಲ್ಲಿ ಅದು ಹೇಳಿದ್ರು, ಇದು ಮಾಡಿದ್ರು. ಬಟ್ ಅವ್ರು ಹೇಳ್ಬೇಕಾದ್ರೆ ನೀವು ಕೇಳ್ಕೋಬೇಕು. ಈ ಆಟ ಆಡ್ಬೇಕಾದ್ರೆ ಒಂದು ಐಟಮ್ ಇರಬಾರ್ದು, ಮೊಬೈಲ್ ಸೈಡ್ಗೆ ಇಟ್ಬಿಟ್ಟು ಈ ಆಟ ಆಡಬೇಕು. ಆಡಿದಾಗ ದೇರ್ ಸೋ ಮಚ್ ಆಫ್ ಶೇರಿಂಗ್ ದಟ್ ಹ್ಯಾಪನ್ಸ್. ದಿಸ್ ಇಸ್ ಒನ್ ಗೇಮ್. ಈ ಥರ ಸುಮಾರು ಆಟಗಳಿದೆ ವಿಚ್ ವಿ ಕ್ಯಾನ್ ಟಾಕ್ ಅಬೌಟ್ ಸಮ್ ಆಫ್ ದ ಟೈಮ್. ಈಗ ಕಮಿಂಗ್ ಬ್ಯಾಕ್ ಟು ಹೌ ಟು ಬಿ ಎ ಗುಡ್ ಪೇರೆಂಟ್. ಗುಡ್ ಬೇಕಾಗಿಲ್ಲ, ಬಿ ಎ ಪೇರೆಂಟ್. Understand that till 16 it's your responsibility for the child. He should thank you for punishing him. He should thank you for being strict. ನೀನು ನನಗೆಲ್ಲ ಕೊಟ್ಬಿಟ್ಟಿದ್ದಿದ್ರೆ ನಾನು ಅದನ್ನು ಹೆಂಗೆ ಗಳಿಸೋದು ಅಂತ ನಾನು ಟ್ರೈಯೇ ಮಾಡ್ತಿರ್ಲಿಲ್ಲ ಅಂತಾರೆ. ನಿಮ್ಮ ಬಗ್ಗೆ ಗೊತ್ತಿಲ್ಲ, ನಮಗೆ ಪಾರ್ಕರ್ ಪೆನ್ ಅಂತ ಬರ್ತಿತ್ತು ಸರ್, ಬರ್ತಿತ್ತು. ನಮ್ಮಪ್ಪ ಹೇಳಿದ್ರು, ನೀನು 10th ಸ್ಟ್ಯಾಂಡರ್ಡಲ್ಲಿ ಇಷ್ಟು ಪರ್ಸೆಂಟೇಜ್ ತೊಗೊಂಡ್ರೆ ಪಾರ್ಕರ್ ಪೆನ್ ಕೊಡಿಸ್ತೀನಿ ಅಂತ. ಹೊಸ ಬಟ್ಟೆ ವಾಸ್ ಅನ್ ಅಚೀವ್ಮೆಂಟ್. ಇಟ್ ವಾಸ್ ಮೆಂಟ್ ಫಾರ್ ಬರ್ತ್ಡೇಸ್ ಆರ್ ಸ್ಪೆಷಲ್ ಒಕೇಶನ್ಸ್. ಇವಾಗ ಹೆಂಗಾಗಿದೆ ಹೇಳಿ, ಅಲ್ಲೆಲ್ಲೋ ಸೇಲ್ ನೋಡಿದ್ವಾ, ತಗೋ ಒಂದು ಶರ್ಟ್ ಕೊಡಿಸು, ತಗೋ ಒಂದು ಬಟ್ಟೆ ಕೊಡಿಸು, ತಗೋ ಒಂದು ಟಾಯ್. ಏನಕ್ಕೆ? ವಾಟ್ ಈಸ್ ದ ಒಕೇಶನ್ ಯು ಆರ್ ಬೈಯಿಂಗ್? ಇಸ್ ದೇರ್ ಸಮ್ ರೀಸನ್ ಯು ಆರ್ ಬೈಯಿಂಗ್? ಬಿಕಾಸ್ ದ ಚೈಲ್ಡ್ ಆಲ್ಸೋ ನೀಡ್ಸ್ ಟು ನೋ, ನಮಗೆ ಯಾವಾಗ ಯಾವ ವಸ್ತು ಬೇಕು ಅನಿಸುತ್ತೋ ಅವಾಗ ತಗೋಬೇಕು. ಸುಮ್ಮನೆ ದುಡ್ಡಿದೆ ಅಂದ್ಬಿಟ್ಟು ಎಲ್ಲ ತಗೊಳ್ಳೋದಲ್ಲ. ದಿಸ್ ಅಪ್ಲೈಸ್ ಟು ಬಟ್ಟೆ, ದಿಸ್ ಅಪ್ಲೈಸ್ ಟು ಕಾರ್ಸ್, ದಿಸ್ ಅಪ್ಲೈಸ್ ಟು ಟಿ ವಿ, ದಿಸ್ ಅಪ್ಲೈಸ್ ಟು ಎವ್ರಿಥಿಂಗ್. ಯಾಕೆಂದರೆ ನಮ್ಮ ಮಕ್ಕಳಿಗೆ ವಿ ಆರ್ ಟೀಚಿಂಗ್ ದೆಮ್ ಹೌ ಟು ಸಿ ಪೀಪಲ್ ಆರ್ ಹೌ ಟು ಮೆಷರ್ ಪೀಪಲ್ ಬೈ ದ ವ್ಯಾಲ್ಯೂಬಲ್ಸ್ ದೇ ಹ್ಯಾವ್. ಓ, ನಿಮ್ಮ ಹತ್ರ XUV ಇದೆಯಾ? ಓ, ಮತ್ತೆ ಬಾಸ್ ನೀವು ಎಷ್ಟು ದೊಡ್ಡವ್ರು, ನೀವು ಸ್ಯಾಂಟ್ರೋ, ಹಳೆ ಕಾರ್ ಇಟ್ಕೊಂಡಿದ್ದೀರ, ಇನ್ನೂ ಚೇಂಜ್ ಮಾಡಬಾರ್ದಾ? 4 ಚಕ್ರ ಬೇಕು, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, 4 ಜನ ಹೋಗ್ಬೇಕು. ನಮ್ಮ ಮಕ್ಕಳ ತಲೆಯಲ್ಲಿ ನಾವು ತುಂಬ್ತೀವಿ. ಯು ಬಿಕಮ್ ಮೋರ್ ಪಾಪ್ಯುಲರ್ ಬೆಟರ್ ಬಿಕಾಸ್ ಯು ಹ್ಯಾವ್ ಅ ಬಿಗ್ಗರ್ ಐಟಮ್, ಕಾಸ್ಟ್ಲಿಯರ್ ಐಟಮ್. ಬೇಕಾಗಿಲ್ಲ, ಮಕ್ಕಳಿಗೆ ವ್ಯಾಲ್ಯೂನೇ ಗೊತ್ತಿಲ್ಲ. ಇದು ಒಂದು ರೀತಿ. ಆದರೆ ಸ್ವಲ್ಪ ಎಲ್ಡರ್ಲಿ ಪೇರೆಂಟ್ಸ್ಗೆ ಹೇಳ್ತೀನಿ, ICSE CBSE ಸ್ಟೇಟ್ ಬೋರ್ಡ್ ಗಲಾಟೆ ನಡೆಯುತ್ತೆ ಗೊತ್ತಾ? ನೀವು ಇನ್ನೂ ಬಂದಿಲ್ಲ ಆ ಸ್ಟೇಜ್ಗೆ, ಬರ್ತೀರಾ? ಅದು ಬಂದಾಗ ತಲೆಯಲ್ಲಿ ಕನ್ಫ್ಯೂಷನ್ನು, ಯಾವ ಬೋರ್ಡಿಗೆ ಯಾವ ಬೋರ್ಡ್ಗಾರ ಸೇರಿಸಿ, ಅವನು ಪೋಕಿಮಾನೇ ಕಲ್ತಿಯಾನೆ ಹೆಸರುಗಳು. ಏನಿದೆ ಸ್ಟೇಟ್ ಬೋರ್ಡ್ಸ್ ICSEಲಿ ಕಲಿತಾರೆ. ದೇ ವಿಲ್ ಲರ್ನ್ ವಾಟ್ ಎವರ್ ಇಸ್ ಗಿವನ್ ಟು ದೆಮ್. ಬಟ್ ವಿ ಹ್ಯಾವ್ ಕ್ರಿಯೇಟೆಡ್ ಬ್ಯಾರಿಯರ್ಸ್, ವಿ ಹ್ಯಾವ್ ಕ್ರಿಯೇಟೆಡ್ ಡಿಫಿಕಲ್ಟಿ ಲೆವೆಲ್ಸ್ ಫಾರ್ ಅಸ್ ಟು ಎಕ್ಸ್ಪ್ಲೇನ್ ಟು ದೆಮ್. ವಿ ಬಿಕಮ್ ಆ್ಯಂಗ್ರಿ ಆ್ಯಂಡ್ ಸ್ಟ್ರಿಕ್ಟ್ ವೆನ್ ವಿ ಹ್ಯಾವ್ ಟು ಬಿ ಫ್ರೆಂಡ್ಸ್. ಮಕ್ಕಳು ಸ್ವಲ್ಪ ರಾಂಗ್ ರೂಟ್ ಹೋಗ್ತಾರಲ್ಲ, ಅವಾಗ ಪೇರೆಂಟಿಂಗ್ ಕೋಲ್ ತೊಗೊಂಡು ಹೊಡಿಯೋದು, ರೂಮಲ್ಲಿ ಕಟ್ಟಾಕೋದು, ಬಾಗ್ಲಾಕೋದು, ಊಟ ಕೊಡಬೇಡಿ ಅನ್ನೋದು. ಯಾವಾಗ ಮಾಡಬೇಕಾಗಿತ್ತೋ ಮಾಡಲಿಲ್ಲ, ಯಾವಾಗ ಮಾಡಬಾರ್ದು ಫ್ರೆಂಡಾಗಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡಬೇಕೋ ಆವಾಗ ಇವೆಲ್ಲ ಶುರು. ಏನಾಗುತ್ತೆ? ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಚಿಲ್ಡ್ರನ್ ಬಿಕಮ್ ರೆಬೆಲಿಯಸ್ ಆದಾಗ ಯಾವ ಪಿಯರ್ ಗ್ರೂಪ್ ಹತ್ತಿರ ಇರ್ತಾರೋ ಆ ಪಿಯರ್ ಗ್ರೂಪ್ ಆ್ಯಕ್ಟಿವಿಟಿ ಏನಿರುತ್ತೋ ಅದನ್ನೇ ಅವರು ಅಳವಡಿಸ್ಕೊಂಡ್ಬಿಡ್ತಾರೆ. If a peer group is going into drinking, they also become that. If the peer group is in drugs, they also go and become that. Who's responsible?